ದೆಹಲಿ ನೂತನ ಮುಖ್ಯಮಂತ್ರಿ ಆಯ್ಕೆ ಕಗ್ಗಂಟು ಇನ್ನೂ ಕೂಡ ಮುಂದುವರಿತಾ ಇದೆ. ಫಲಿತಾಂಶ ಬಂದು 9 ದಿನಗಳೇ ಕಳೆದಿವೆ. ಆದರೂ ಕೂಡ ಮುಖ್ಯಮಂತ್ರಿ ಯಾರಾಗ್ತಾರೆ ದೆಹಲಿಗೆ ಅಂತೇಳಿ ಇನ್ನೂ ಕೂಡ ಗೊತ್ತಿಲ್ಲ. ಆದರೆ ಇದೇ ತಿಂಗಳ 20ನೇ ತಾರೀಕಿಗೆ ಪ್ರಮಾಣ ವಚನ ದಿನಾಂಕವನ್ನು ಬಿಜೆಪಿ ನಿಗದಿಪಡಿಸಿದೆ. 20ನೇ ತಾರೀಕು ದೆಹಲಿಯ ನೂತನ ಮುಖ್ಯಮಂತ್ರಿ ಪ್ರಮಾಣ ವಚನ ತಗೋತಾರೆ ಅಂತ. ಯಾರು ಅಂತ ಕೇಳಿದ್ರೆ ಗೊತ್ತಿಲ್ಲ. ಇವತ್ತು ಕರೆಯಲಾಗಿದ್ದಂತಹ ಶಾಸಕಾಂಗ ಪಕ್ಷದ ಸಭೆ ಫೆಬ್ರವರಿ 19ಕ್ಕೆ ಮುಂದೂಡಿಕೆ ಆಯಿತು. ಮಹಾರಾಷ್ಟ್ರ ಫಲಿತಾಂಶದ ನಂತರ ಇದೇ ರೀತಿ ಪರಿಸ್ಥಿತಿ ಅಲ್ಲೂ ಕೂಡ ಉದ್ಭವವಾಗಿತ್ತು. ಇಲ್ಲೂ ಕೂಡ ಅದೇ ರೀತಿ ಪರಿಸ್ಥಿತಿ ಇದೆ. ಈಗ ದೆಹಲಿ ವಿಧಾನಸಭಾ ಫಲಿತಾಂಶದ ಬಳಿಕ ಅದೇ ರೀತಿ ಪರಿಸ್ಥಿತಿ ಇದೆಯಲ್ಲ. CM ಆಯ್ಕೆ 2 ದಿನಗಳ ಕಾಲ, ಈಗ ಬೇಡ ಇದನ್ನು ಆಯ್ಕೆ ಮಾಡೋದು, 2 ದಿನಗಳ ಕಾಲ ಟೈಮ್ ತೊಗೊಳ್ಳೋಣ, ಆಮೇಲೆ ಡಿಸೈಡ್ ಮಾಡೋಣ ಅಂತೇಳಿ BJP ನಾಯಕರು ಹೇಳಿದ್ದಾರೆ. ಮುಖ್ಯಮಂತ್ರಿ ರೇಸ್ನಲ್ಲಿ 6 ಶಾಸಕರ ಹೆಸರುಗಳು ಮುಂಚೂಣಿಯಲ್ಲಿವೆ. ಯಾರ್ಯಾರು ಅಂತ ನೋಡಿದ್ರೆ ಇದರಲ್ಲಿ ಯಾರು ಬೇಕಾದರೂ ಆಗಬಹುದು ಅಂತ. ರವೀಂದ್ರ, ಶಿಖಾರೈ, ಪ್ರವೇಶ್ ವರ್ಮಾ, ವಿಜೇಂದರ್ ಗುಪ್ತಾ, ರಾಜ್ಕುಮಾರ್ ಭಾಟಿಯಾ, ಜಿತೇಂದ್ರ ಮಹಾಜನ್ ನಡುವೆ ಒಂದು ತೀವ್ರ ಪೈಪೋಟಿಯಲ್ಲಿ ಕಂಡುಬರ್ತಾ ಇದೆ.